ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಕಾಪ್ರಾರ ಭೌತಶಾಸ್ತ್ರದ ಪಥ. ಡಾಕ್ಟರ್ ಫ್ರಿಜೋ ಕಾಪ್ರಾ ಪ್ರಸಿದ್ಧ ಅಣುಭೌತ ವಿಜ್ಞಾನಿ. ಪಶ್ಚಿಮದ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆಗಳನ್ನು ಕೈಗೊಂಡು ಹೆಸರು ಪಡೆದವರು. ಆಧುನಿಕ ಭೌತವಿಜ್ಞಾನ ಮತ್ತು ಪೂರ್ವ ದೇಶಗಳ ಅನುಭವದ ಸಂಪ್ರದಾಯಗಳಲ್ಲಿ ವಿಶ್ವದ ಮೂಲಭೂತ ತತ್ವವನ್ನು ಕುರಿತು ಕಂಡುಬರುವ ಸಾಮ್ಯ ಹೋಲಿಕೆಗಳನ್ನು ವಿಸ್ತೃತವಾಗಿ ಅಧ್ಯಯನ ಮಾಡಿ ಟಾವೋ ಆಫ್ ಫಿಸಿಕ್ಸ್, ಭೌತಶಾಸ್ತ್ರದ ಟಾವೋ ಅಥವಾ ಭೌತಶಾಸ್ತ್ರದ ಪಥ ಎನ್ನುವ ಒಂದು ಗ್ರಂಥವನ್ನು ಬರೆದರು. ಈ ಗ್ರಂಥ ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುವವರ ಮತ್ತು ತಾತ್ವಿಕರ ಮನಸ್ಸನ್ನು ಸೆಳೆಯಿತು. ಭೌತವಿಜ್ಞಾನದ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ತರಬೇತಿಯನ್ನು ಪಡೆಯುತ್ತಾ ಬಂದಿದ್ದರೂ ಹಲವಾರು ವರ್ಷಗಳಿಂದ ತತ್ಸಂಬಂಧವಾದ ಸಂಶೋಧನೆಗಳಲ್ಲಿ ಮುಳುಗಿದ್ದರೂ ಅವರಿಗೆ ಪೌರಸ್ತ್ಯ ದೇಶಗಳ ಅನುಭಾವಿ ಸಾಹಿತ್ಯ ಪರಂಪರೆಯಲ್ಲಿ ವಿಶೇಷ ಆಸಕ್ತಿ ಇತ್ತು. ಯಾವ ವಿಷಯ ಅವರ ಪಾಲಿಗೆ ಗ್ರಾಫಿನ ಮೂಲಕ, ಗಣಿತದ ಸಿದ್ಧಾಂತಗಳ ಮೂಲಕ, ವಿಭಿನ್ನ ಆಕೃತಿಗಳ ಮೂಲಕ, ಭೌತ ವಿಜ್ಞಾನದಲ್ಲಿ ನಡೆದ ವಿಭಿನ್ನ ಸಂಶೋಧನೆಗಳನ್ನು ಕುರಿತು ಆಳವಾದ ಚಿಂತನೆಯ ಮೂಲಕ ಪರಿಚಿತವಾಗಿತ್ತೋ ಅದನ್ನು ಕುರಿತಾದ ಅನುಭವದ ಮಟ್ಟದ ಅಥವಾ ಅಂತರ್ದೃಷ್ಟಿಯ ಅನುಭವವೊಂದು ಅವರ ಬದುಕಿನಲ್ಲಿ ಆಮೂಲಾಗ್ರ ಪರಿಣಾಮವನ್ನುಂಟು ಮಾಡಿತು. ಕೇವಲ ವಿಶ್ಲೇಷಣಾತ್ಮಕ ವೈಜ್ಞಾನಿಕ ಚಿಂತನೆಯಲ್ಲೇ ಮಗ್ನರಾಗಿದ್ದ ಅವರಿಗೆ ಕಾಣಿಸಿದ ಶಕ್ತಿಖೇಲನದ ಬೃಹತ್ ದರ್ಶನ ಭಾವ ವಿಫಲತೆಯನ್ನೇ ಉಂಟುಮಾಡಿ ಕಂಬನಿಯನ್ನು ಹರಿಯಿಸಿತು. ಅಂದಿನಿಂದ ಅವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದರೂ ಪೌರಸ್ತ್ಯ ಧರ್ಮಗಳ ಮೂಲಭೂತ ಭಾವನೆಗಳನ್ನು ಅಧ್ಯಯನ ಮಾಡುತ್ತಾ ಬಂದರು. ಅವರ ಆಳವಾದ ಅನುಭವ ಅಧ್ಯಯನಗಳ ಫಲವೇ ಈ ವಿಖ್ಯಾತ ಗ್ರಂಥ. ನಮ್ಮ ದೇಶದಲ್ಲಿ ಸತ್ಯಾನ್ವೇಷಿಗಳು ಪರಮಾರ್ಥ ಅಥವಾ ಕೊನೆಯ ಸತ್ಯವನ್ನು ತಿಳಿಯಲು 3 ವಿಧಾನಗಳನ್ನು ಅನುಸರಿಸುತ್ತಾರೆ. ಮೊದಲನೆಯದು ಪವಿತ್ರವೂ ಅಪೌರುಷೇಯವೂ ಎನಿಸಿದ ಗ್ರಂಥಗಳ ಅಧ್ಯಯನ. ಗ್ರಂಥಗಳಲ್ಲಿ ಹೇಳಿದ್ದನ್ನು ಬಾಯಿಪಾಠ ಮಾಡುವುದು ಅಧ್ಯಯನದ ಒಂದು ವಿಧಾನವಾದರೂ ಸರಿಯಾಗಿ ನಿಸ್ಸಂಶಯವಾಗಿ ಅರ್ಥ ನಿರ್ಣಯ ಮಾಡುವ ಸಾಮರ್ಥ್ಯವನ್ನು ಪಡೆಯುವುದೇ ಅಧ್ಯಯನದ ಮುಖ್ಯ ಉದ್ದೇಶ. ಬಳಿಕ ತರ್ಕಯುಕ್ತಿಗಳ ಮೂಲಕ ಗ್ರಂಥದಲ್ಲಿ ಹೇಳಿದ ವಿಷಯಗಳನ್ನು ಎಲ್ಲ ತೆರನಾದ ಸಂಶಯ ಮತ್ತು ವಿಪರೀತ ಭಾವನೆಗಳನ್ನು ದೂರ ಮಾಡಿ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು. ಕೊನೆಯಲ್ಲಿ ನಿಸ್ಸಂಶಯವಾಗಿ ಬೌದ್ಧಿಕ ಮಟ್ಟದಲ್ಲಿ ತಿಳಿದುಕೊಂಡ ವಿಷಯವನ್ನು ಧ್ಯಾನದ ಮೂಲಕ ತಾವೇ ಅನುಭವಿಸುವುದು. ಹೀಗೆ ಶ್ರುತಿ, ಯುಕ್ತಿ ಮತ್ತು ಅನುಭವಗಳೆಲ್ಲ ಒಂದೇ ಗುರಿಯನ್ನು ಸೂಚಿಸಿ ಅದು ಸಂಗತವೆಂದಾದರೆ ಅದನ್ನು ಸತ್ಯ ಎಂದು ಸ್ವೀಕರಿಸುವುದು ರೂಢಿ. ಹೀಗೆ ಡಾಕ್ಟರ್ ಕಾಪ್ರಾ ಅವರ ಮಾತುಗಳು ವಿಶೇಷ ರೀತಿಯಿಂದ ಗಮನಾರ್ಹ. ಏಕೆಂದರೆ ಅವರು ಮೇಲಿನ 3 ವಿಧಾನಗಳೊಂದಿಗೆ 4ನೆಯದಾದ ವಿಜ್ಞಾನದ ಒರೆಗಲ್ಲಿಗೆ ಹಚ್ಚಿ ನೋಡುವ ಒಬ್ಬ ಸಂಶೋಧಕ ವಿಜ್ಞಾನಿ. ಅವರದು ಸತ್ಯಾನ್ವೇಷಿಯ ಸಮನ್ವಯ ದೃಷ್ಟಿ. ಅವರ ಕೆಲವೊಂದು ಪರಿಶೀಲನೆಗಳನ್ನು ಇತರ ವಿಜ್ಞಾನಿಗಳ ದೀರ್ಘಕಾಲದ ಚಿಂತನೆಯ ಫಲವಾದ ಕೆಲವು ಅನಿಸಿಕೆಗಳನ್ನು ಮುಂದೆ ಸಂಗ್ರಹಿಸಲಾಗಿದೆ. ಅವೆಲ್ಲವೂ ಮನುಷ್ಯನು ಚೈತನ್ಯದ ಚಿಲುಮೆ ಎಂಬುದನ್ನೇ ಸಾರುತ್ತಿವೆ. ಇನ್ನೊಂದು ವಿಷಯ ನೋಡೋಣ. ವಿಜ್ಞಾನಿ ಹೇಳಿದ ವೇದಾಂತ ತತ್ವ. ವಿಶ್ವದ ಮೂಲಭೂತ ಏಕತೆಯೇ ಪೌರಸ್ತ್ಯ ಅನುಭಾವಿಗಳ ಅನುಭವವಾಣಿಯ ಒಂದು ಪ್ರಮುಖ ಲಕ್ಷಣ. ಅದು ಆಧುನಿಕ ಭೌತ ವಿಜ್ಞಾನದಲ್ಲಿ ನಮಗೆ ಗೋಚರಿಸುವ ಒಂದು ಪ್ರಮುಖ ಸತ್ಯವೂ ಹೌದು. ಈ ಏಕತೆ ಅಣುವಿನ ಹಂತದಲ್ಲೇ ವ್ಯಕ್ತವಾಗುತ್ತದೆ. ಇಲ್ಲಿನ ಮಾತುಗಳೇ ಅದಕ್ಕೆ ಸಾಕ್ಷಿ. ಕ್ವಾಂಟಮ್ ಸಿದ್ಧಾಂತವು ವಿಶ್ವವನ್ನು ಭೌತ ವಸ್ತುಗಳ ಒಂದು ಸಂಗ್ರಹದಂತಲ್ಲ, ಒಂದೇ ಅಖಂಡ ವಸ್ತುವಿನ ವಿವಿಧ ಭಾಗಗಳ ನಡುವೆ ಇರುವ ಸಂಬಂಧಗಳ ಜಟಿಲ ಜಾಲದಂತೆ ನೋಡಲು
ನಮ್ಮನ್ನು ನಿರ್ಬಂಧಿಸುತ್ತದೆ. ಹೀಗೆಂದು ಡಾಕ್ಟರ್ ಕಾಪ್ರಾ ಹೇಳಿದರು. ಇಡೀ ವಿಶ್ವವೇ ಒಂದು ಮೂಲಭೂತ ಕ್ಷೇತ್ರದಂತೆ ಕಾಣಿಸುವುದು, ಅಲ್ಲದೆ ಪ್ರತಿಯೊಂದು ನಕ್ಷತ್ರ, ಪರಮಾಣು, ಅಲೆಯುವ ಧೂಮಕೇತು, ಮೆಲ್ಲನೆ ಸುತ್ತುವ ನೀಹಾರಿಕೆ, ತಿರುಗುವ ಎಲೆಕ್ಟ್ರಾನು ಇವೆಲ್ಲವೂ ಆ ಕ್ಷೇತ್ರದಲ್ಲಿನ ಒಂದೊಂದು ಅಲೆ ಅಥವಾ ಗುಳ್ಳೆಗಳಂತೆ ಕಾಣುವವು. ಇವೆಲ್ಲವುಗಳ ಹಿಂದೆ ದೇಶಕಾಲಗಳ ಏಕತೆ ಇದೆ. ಹೀಗೆ ಮಾನವನ ಎಲ್ಲ ಜಾಗತಿಕ ಪ್ರತ್ಯಕ್ಷಾನುಭವಗಳು ಮತ್ತು ಸತ್ಯದ ಸೂಕ್ಷ್ಮ ಅಂತಃಸಂವೇದನೆಗಳು ಅಂತ್ಯದಲ್ಲಿ ಒಟ್ಟಿಗೆ ಒಂದುಗೂಡುವವು. ಆಗ ವಿಶ್ವದ ಈ ಮೂಲಭೂತ ಏಕತೆಯು ಸುಸ್ಪಷ್ಟವಾಗಿ ವ್ಯಕ್ತವಾಗುವುದು. ಹೀಗೆಂದು ಲಿಂಕನ್ ಬರ್ನೆಟ್ ಹೇಳಿದರು. ಅಗಾಧ ನಕ್ಷತ್ರಗಳು, ಅತ್ಯಂತ ಸೂಕ್ಷ್ಮವಾದ ಪರಮಾಣುಗಳು ಒಮ್ಮುಖವಾಗಿ ಮೂಲಭೂತ ಅಖಂಡ ವಸ್ತುವಿನ ಅವಯವಗಳಂತೆ ಸಮಗ್ರ ಸಮನ್ವಯ ಏಕತೆಯನ್ನು ಪಡೆದು ನಿಂತಿವೆ ಎಂದು ವಿ ರೆಡ್ನಿಕ್ ಹೇಳಿದರು. ಚಲನೆ ಮತ್ತು ಬದಲಾವಣೆಗಳು ವಸ್ತುವಿನ ಪ್ರಾಮುಖ್ಯ ಲಕ್ಷಣಗಳು. ಚಲನೆಗೆ ಕಾರಣವಾದ ಯಾವುದೋ ಅವ್ಯಕ್ತ ಶಕ್ತಿ ವಸ್ತುವಿನ ಹೊರಗೆ ಎಲ್ಲಿಯೋ ಇದೆ ಎಂದಲ್ಲ, ವಸ್ತುವಿನಲ್ಲೇ ಅಡಗಿರುವ ಸ್ವಭಾವ ಸಿದ್ಧವಾದ ಒಂದು ಲಕ್ಷಣ ಅದು. ಇದರಂತೆಯೇ ಪೌರಸ್ತ್ಯ ಅನುಭಾವಿಗಳ ದೇವತ್ವದ ಕಲ್ಪನೆಯೂ ಕೂಡ ಹಾಗೆ ಆಗಿದೆ. ಜಗತ್ತನ್ನು ಆಳುವವನೊಬ್ಬ ಎಲ್ಲಿಯೋ ಕುಳಿತುಕೊಂಡು ಸರ್ವಾಧಿಕಾರಿಯಂತೆ ಆದೇಶ ನೀಡುವವನು ಎಂದಲ್ಲ, ಪ್ರತಿಯೊಂದನ್ನು ಒಳಗಿನಿಂದಲೇ ನಿಯಂತ್ರಿಸುವ ತತ್ವ ಅದು ಎಂದು ಡಾಕ್ಟರ್ ಕಾಪ್ರಾ ಹೇಳಿದ್ದಾರೆ. ಹೀಗೆ ವಸ್ತುವಿನ ಆಳಕ್ಕೆ ಮುಳುಗಿದಂತೆಲ್ಲ ಅವುಗಳಲ್ಲಿನ ಮೂಲಭೂತ ಏಕತೆಯು ಹೆಚ್ಚು ಹೆಚ್ಚು ಗೋಚರವಾಗುತ್ತದೆ. ಎಲ್ಲ ವಸ್ತು ಮತ್ತು ಶಕ್ತಿಗಳ ಏಕತೆಯೇ ಆಧುನಿಕ ಭೌತವಿಜ್ಞಾನ ಮತ್ತು ಪೌರಸ್ತ್ಯ ದರ್ಶನಗಳನ್ನು ಹೋಲಿಸಿ ನೋಡಿದಾಗಲೆಲ್ಲ ಮರುಕಳಿಸುವ ತಥ್ಯ. ಅತ್ಯಂತ ಸೂಕ್ಷ್ಮ ಪರಮಾಣು ವಿಜ್ಞಾನದ ವಿಭಿನ್ನ ಮಾದರಿಗಳನ್ನು ನಾವು ಅಧ್ಯಯನ ಮಾಡಿದಾಗ ಈ ಒಂದು ಅಂತರ್ದೃಷ್ಟಿಯು ಬೇರೆ ಬೇರೆ ರೀತಿಗಳಲ್ಲಿ ತಿರುಗಿ ವ್ಯಕ್ತವಾಗುವುದನ್ನು ನೋಡಬಹುದು. ವಸ್ತುವಿನ ಮೂಲ ಘಟಕಗಳು, ಅವುಗಳಿಂದ ಉದ್ಭವಿಸುವ ಘಟನೆಗಳು ಅಂತಃಸಂಬಂಧಿತ, ಅಂತಃಸಂಪರ್ಕಿತ, ಅಂತರಾಧಾರಿತ. ಅವುಗಳನ್ನು ಪ್ರತ್ಯೇಕ ವಸ್ತುವನ್ನಾಗಿ ಬೇರ್ಪಡಿಸಿ ಅರಿಯಲು ಸಾಧ್ಯವಿಲ್ಲ. ಒಂದು ಪರಿಪೂರ್ಣ ತತ್ವದ ಅಂಶಗಳನ್ನಾಗಿಯೇ ತಿಳಿಯಲು ಸಾಧ್ಯ. ಮುಂದಿನ ವಿಷಯ ವಿಕಾಸದ ವಿಧಾನ. ಎಲ್ಲೆಡೆ ವ್ಯಕ್ತವಾಗಿರುವ ಶಕ್ತಿ ಒಂದೇ ಎಂಬುದನ್ನು ಮನಗಂಡ ಪ್ರಸಿದ್ಧ ಜೀವಶಾಸ್ತ್ರಜ್ಞ ಶ್ರೀ JS ಹಾಲ್ಡೇನ್ ಎನ್ನುವಂತೆ ಸ್ವಾಭಾವಿಕವಾದದ್ದನ್ನು ಅಥವಾ ನಿಸರ್ಗವನ್ನು ಸಂಕುಚಿತ ದೃಷ್ಟಿಯಿಂದ ನೋಡುವುದರಿಂದ ಒಳಗೂ ಹೊರಗೂ ಎಲ್ಲೆಲ್ಲೂ ಇರುವ ದೇವರ ಅಸ್ತಿತ್ವವನ್ನು ನಾವು ತಿಳಿಯಲಾರೆವು. ದೇವರಲ್ಲದೆ ಬೇರ್ಯಾವುದೂ ಸತ್ಯವಲ್ಲ. ದೇಶ ಕಾಲಗಳ ಸಂಬಂಧವು ಅವನು ವ್ಯಕ್ತವಾಗುವ ವಿಧಾನ. ಪ್ರಕೃತಿ ಅಥವಾ ನಿಸರ್ಗ ಎನ್ನುವುದು ದೇವರ ಆವಿರ್ಭಾವವೇ. ವಿಕಾಸ ಎನ್ನುವುದು ಕೇವಲ ಜೈವಿಕ ಅಥವಾ ಭೌತಿಕ ಘಟನಾವಳಿ ಮಾತ್ರವಲ್ಲ, ಕಾಲದಲ್ಲಿ ಅವನ ಆವಿರ್ಭಾವವಾಗುವ ಕ್ರಮ ಅಥವಾ ವಿಧಾನ ವಿಶೇಷ. ವಿಕಾಸದ ಪ್ರೇರಕ ಶಕ್ತಿಯು ಒಂದಾನೊಂದು ಅತಿ ದೊಡ್ಡ ಜೀವಂತ ಶಕ್ತಿಯಿಂದ ನಿರ್ದೇಶಿತವೋ ಎಂಬಂತೆ ಇದೆ. ಹೀಗೆಂದು ಚಾರ್ಡಿನ್ ಎಂದರೆ ಡಾಕ್ಟರ್ JS ಹಾಲ್ಡೇನ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಆಫ್ ಲೈಫ್ ಎಂಬ ತಮ್ಮ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ. ಭೌತಶಾಸ್ತ್ರದಲ್ಲಿ ನಡೆದ ಈ ಶತಮಾನದ 2 ಪ್ರಮುಖ ಸಂಶೋಧನೆಗಳು ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿವೆ. ಈ 2 ಶೋಧನೆಗಳು ಇವು: ಐನ್ಸ್ಟೈನ್ ಕಂಡುಹಿಡಿದ ಕಾಲ ದೇಶಗಳು ಒಂದೇ ತೆರನಾದ ಸಂಬಂಧದ ವಿಭಿನ್ನ ಮುಖಗಳು ಎಂಬುದು ಒಂದಾದರೆ, ಇನ್ನೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳಲ್ಲಿರುವ ವ್ಯತ್ಯಾಸ ಕೊನೆಯದಲ್ಲ ಎಂಬುದು. ನನಗೂ ನಿಮಗೂ ಅಥವಾ ನನಗೂ ಹತ್ತಿರದ ಸೊಳ್ಳೆಗೂ ಇರುವ ವ್ಯತ್ಯಾಸ ಅಂತಿಮವಲ್ಲ ಎಂಬುದು ನಂಬಲು ಈ ಸಿದ್ಧಾಂತ ಸಹಾಯ ಮಾಡುತ್ತದೆ.
ಮುನ್ಸ್ಟರ್ನಲ್ಲಿರುವ ಪ್ರಾಣಿಶಾಸ್ತ್ರದ ಪ್ರಯೋಗಾಲಯದ ದೊಡ್ಡ ಕೋಣೆಯ ಗೋಡೆಯ ಮೇಲೆ ಪ್ರೊಫೆಸರ್ ರೆಂಚ್ ತತ್ವಮಸಿ ಎನ್ನುವ ಉಪನಿಷತ್ತಿನ ಮಹಾವಾಕ್ಯವನ್ನು ಬರೆದಿರಿಸಿಕೊಂಡಿದ್ದು ಇದೇ ಭಾವದಿಂದಲೇ. ನಮ್ಮ ದುರ್ಬಲವೂ ದೋಷಯುಕ್ತವೂ ಆದ ಮನಸ್ಸಿಗೆ ಪರಿಶೀಲಿಸಲು ಸಾಧ್ಯವಾಗುವ ಅತ್ಯಂತ ಸಾಮಾನ್ಯ ಹಾಗೂ ಸಣ್ಣ ಪುಟ್ಟ ಸಂಗತಿಗಳಲ್ಲೂ ತನ್ನಿಂದ ತಾನೇ ಪ್ರಕಾಶಿತವಾಗುವ ಆ ಅಸೀಮವಾದ ಅತ್ಯಂತ ಶ್ರೇಷ್ಠ ಚೇತನದಲ್ಲಿ ವಿನಯಪೂರ್ವಕವಾದ ಗೌರವ ಭಾವನೆಯೇ ನನ್ನ ಧಾರ್ಮಿಕ ದೃಷ್ಟಿ. ಅರಿಯಲವಶ್ಯಕವಾದ ಈ ವಿಶ್ವದಲ್ಲಿ ವ್ಯಕ್ತವಾಗುವ ಶ್ರೇಷ್ಠ ವಿವೇಚನಾ ಶಕ್ತಿಯಲ್ಲಿ, ಅಂದರೆ ಸಮಸ್ತ ವಿಶ್ವದ ಹಿನ್ನೆಲೆಯಲ್ಲಿ ಇದ್ದುಕೊಂಡು ಸರ್ವವ್ಯಾಪಿಯಾಗಿರುವ ವಿಶ್ವ ನಿಯಾಮಕ ಶಕ್ತಿಯಲ್ಲಿ ಅಥವಾ ದೇವರಲ್ಲಿ ಆಳವೂ ಭಾವನಾತ್ಮಕವೂ ಆದ ದೃಢ ವಿಶ್ವಾಸವೇ ದೇವರನ್ನು ಕುರಿತ ನನ್ನ ಭಾವನೆಯಾಗಿದೆ ಎಂಬುದು ಈ ನಿಟ್ಟಿನಲ್ಲಿ ಐನ್ಸ್ಟೀನ್ರ ಮತ. 1969 ಇಸವಿಯ ಟ್ರಾನ್ಸ್ಪರ್ಸನಲ್ ಸೈಕಾಲಜಿಯ ಚಳಿಗಾಲದ ಸಂಚಿಕೆಯಲ್ಲಿ ಒಂದು ವಿಶಿಷ್ಟ ಲೇಖನ ಪ್ರಕಟವಾಯಿತು. ಖಭೌತ ಆಕಾಶ ವಿಜ್ಞಾನಿಗಳ ಹಾಗೂ ಇತರ ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ದುಡಿದು ಪ್ರಸಿದ್ಧರಾದ ವಿಜ್ಞಾನಿಗಳ ಮತ್ತು ಅನುಭಾವಿಗಳ ವಾಕ್ಯಗಳನ್ನು ಈ ಲೇಖನದ ಬೇರೆ ಬೇರೆ ಭಾಗಗಳಲ್ಲಿ ಅವರ ಹೆಸರನ್ನು ಸೂಚಿಸದೆ ಉದ್ಧರಿಸಲಾಗಿತ್ತು. ಲೇಖನದ ಕೊನೆಯಲ್ಲಿ ನೀಡಿದ ಅಡಿ ಟಿಪ್ಪಣಿಯಲ್ಲಿ ಮಾತ್ರ ಅವತರಣಿಕೆಗಳ ಮೂಲವನ್ನು, ಗ್ರಂಥಕರ್ತರ ಹೆಸರನ್ನು ಸೂಚಿಸಿದ್ದರು. ಅಡಿ ಟಿಪ್ಪಣಿಯನ್ನು ನೋಡದೆ ಅನುಭಾವಿಗಳ ವಾಕ್ಯಗಳು ಯಾವುವು, ವಿಜ್ಞಾನಿಗಳ ವಾಕ್ಯಗಳು ಯಾವುವು ಎಂದು ಹೇಳಲು ಸಾಧ್ಯವಿರಲಿಲ್ಲ. ಅಂದರೆ ಆಧುನಿಕ ವಿಜ್ಞಾನಿಗಳ ಮತ್ತು ಪುರಾತನ ಅನುಭಾವಿಗಳ ವಾಕ್ಯಗಳಲ್ಲಿ ಅಷ್ಟೊಂದು ಸಾಮ್ಯ ಕಂಡುಬರುತ್ತಿತ್ತು. ಈ ದಿಕ್ಕಿನಲ್ಲಿ ಅಭಿರುಚಿಯುಳ್ಳವರು ಡಾಕ್ಟರ್ ಕಾಪ್ರಾ ಅವರ ಗ್ರಂಥವನ್ನು ಅವಶ್ಯವಾಗಿ ಓದಬೇಕು. ಐನ್ಸ್ಟೀನ್ ತಮ್ಮ ಸಾಪೇಕ್ಷತಾ ಸಿದ್ಧಾಂತವನ್ನು ಪ್ರಕಟಿಸುವ 8 ವರ್ಷಗಳ ಮೊದಲು ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತಕ್ಕೆ ಹಿಂತಿರುಗಿದಾಗ ಕುಂಭಕೋಣದಲ್ಲಿ ನೀಡಿದ ಸ್ವಾಗತಕ್ಕೆ ಉತ್ತರವಾಗಿ ಮಾಡಿದ ಒಂದು ಉಪನ್ಯಾಸದಲ್ಲಿ ಹೀಗೆ ಹೇಳಿದ್ದರು: ಯೋಚನಾಶೀಲರಾದ ಯುರೋಪಿನ ಜನರು ಏಕೆ ವಿಶ್ವದ ವಿಚಾರಶೀಲರೆಲ್ಲರೂ ನಮ್ಮಿಂದ ಒಂದು ಮಹಾ ಸತ್ಯವನ್ನು ನಿರೀಕ್ಷಿಸುತ್ತಾ ಇರುವರು. ಅದೇ ಸಮಸ್ತ ವಿಶ್ವದ ಆಧ್ಯಾತ್ಮಿಕ ಏಕತೆಯನ್ನು ಸಾರುವ ಸನಾತನ ಮಹಾತತ್ವ. ಈ ತತ್ವ ಇಂದು ಉಚ್ಚ ವರ್ಗದವರಿಗಿಂತ ಕೆಳವರ್ಗದವರಿಗೆ ಅಥವಾ ದಲಿತರಿಗೆ ಹೆಚ್ಚು ಬೇಕಾಗಿದೆ. ವಿದ್ಯಾವಂತರಿಗಿಂತ ಅಜ್ಞಾನಿಗಳಿಗೆ ಹೆಚ್ಚು ಅವಶ್ಯಕವಾಗಿದೆ. ಬಲಾಢ್ಯರಿಗಿಂತ ಬಲಹೀನರಿಗೆ ಹೆಚ್ಚು ಬೇಕಾಗಿದೆ. ಸುಸಂಸ್ಕೃತರಿಗಿಂತ ಶ್ರೀಸಾಮಾನ್ಯರಿಗೆ ಹೆಚ್ಚು ಅವಶ್ಯಕವಾಗಿದೆ. ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳು, ಅಂದರೆ ವಸ್ತುವಿನ ನೈಜ ಸ್ವಭಾವಗಳ ಅರಿವಿನಿಂದ ಆಗಿರುವ ಸಂಶೋಧನೆಗಳು, ವಾಸ್ತವಿಕವಾಗಿ ಸಮಸ್ತ ವಿಶ್ವದ ಏಕತೆಯನ್ನು ಪ್ರಯೋಗಾತ್ಮಕವಾಗಿ ಸಾರಿ ಹೇಳುತ್ತಿವೆ ಎಂಬುದನ್ನು ಮದರಾಸು ವಿಶ್ವವಿದ್ಯಾಲಯದ ಪದವೀಧರರಿಗೆ ನಾವು ಹೇಳಬೇಕಾದುದಿಲ್ಲ. ವಸ್ತುವಿನ ಮೂಲ ಸ್ವರೂಪದ ದೃಷ್ಟಿಯಿಂದ ಅಥವಾ ವಸ್ತು ವಿಜ್ಞಾನದ ಭಾಷೆಯಲ್ಲಿ ಹೇಳಬಹುದಾದರೆ, ನಾನು, ನೀವು, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಅನಂತ ವಸ್ತುವಿನ ಸಾಗರದಲ್ಲಿ ಸಣ್ಣ ಪುಟ್ಟ ಅಲೆಗಳು ಮಾತ್ರ. ಶತಮಾನಗಳ ಹಿಂದೆ ಭಾರತೀಯ ಮನಃಶಾಸ್ತ್ರವು ಮನಸ್ಸು ಮತ್ತು ದೇಹ ಇವು ಸಮಷ್ಟಿ ಅಥವಾ ಸಮಗ್ರ ವಸ್ತು ಸಾಗರದಲ್ಲಿ ಅಲೆಗಳು ಮಾತ್ರ ಎಂಬುದನ್ನು ಹೇಗೆ ಸಾರಿದ್ದವು. ಉಪನಿಷತ್ತು ಇನ್ನೂ ಒಂದು ಹೆಜ್ಜೆ ಮುನ್ನಡೆದು ಪ್ರಕೃತಿ ಅಥವಾ ಸಮಸ್ತ ಜಗತ್ತಿನ ಏಕತೆಯ ಹಿನ್ನೆಲೆಯಲ್ಲಿ ಇರುವುದು ಒಂದೇ ಆತ್ಮವೆಂದು ಸಾರಿತು. ಈ ವಿಶ್ವ ಬ್ರಹ್ಮಾಂಡದಲ್ಲಿರುವ ಪರಮ ಆತ್ಮ ಒಂದೇ ಅಥವಾ ಒಬ್ಬನೇ, ಕೊನೆಯಲ್ಲಿ ಎಲ್ಲವೂ ಒಂದೇ. ವಸ್ತುವಿನ ತಳವನ್ನು ಪ್ರವೇಶಿಸಿದರೆ ಏಕತೆ ಕಾಣುವುದು. ಮನುಷ್ಯರಲ್ಲಿ, ಬೇರೆ ಬೇರೆ ಜನಾಂಗಗಳಲ್ಲಿ, ಉನ್ನತ ನೀಚರಲ್ಲಿ, ಶ್ರೀಮಂತ ಬಡವರಲ್ಲಿ,
ದೇವ ಮಾನವರಲ್ಲಿ, ಮಾನವ ಮತ್ತು ಪ್ರಾಣಿಗಳಲ್ಲಿ ಎಲ್ಲೆಲ್ಲೂ ತೋರಿಕೆಯನ್ನು ಭೇದಿಸಿ ಆಳಕ್ಕೆ ಮುಳುಗಿದಾಗ ಈ ಏಕತೆ ಗೋಚರಿಸುವುದು. ಅವೆಲ್ಲ ಒಂದೇ ತತ್ವದ ವಿಭಿನ್ನ ಆವಿರ್ಭಾವಗಳು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.